ಟಯರ್ಡ್ ಆಗೋಯ್ತಪ್ಪ, ಸಾಕಾಯ್ತು ನನಗೆ ಅವಾಗಿಂದ. ನೋ ಸೀಮಾ, ನನ್ನ ಹೆಸರು ನೇಮ್ಸ್. ಇನ್ನೊಂದು ಕಣ್ಣು ಯಾರು ಹುಡುಗ. ಇನ್ನೊಂದು ಏನಂದ್ರೆ ರೆಡಿಯಾಗಿದ್ದೀನಿ ನಾನು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ನಾನು ಬ್ಲಾಗ್ ಶುರು ಮಾಡ್ತಿರೋದು ಸಾಯಂಕಾಲದಿಂದ. ನೋಡಿ, ಮಳೆ ಬರೋ ಥರ ಇದೆ. ನಿನ್ನೆ ನೀವು ನೋಡಿರ್ತೀರ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಇನ್ಮೇಲಿಂದ ಬ್ಲಾಗ್ಸ್ ಮಾಡ್ತೀನಿ ಅಂತ. ಸೊ ಫೈನಲಿ ಇವತ್ತು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗಿಂದ ಬ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಎಲ್ಲ ಮಾಡೋದಿತ್ತು. ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ಎಕ್ಸಾಮ್ ಬೇರೆ ಓದ್ಕೊಳ್ಳೋದಿತ್ತು. ಸೊ ಅದಕ್ಕೆ ಇವಾಗ ನೋಡಿ ನಮ್ಮ ಡ್ಯಾಡಿ ಏನೋ ಮಾಡ್ತವ್ರಿ. ಇಲ್ಲಿ ಯಾರ್ಯಾರು ಹೋಗ್ತಿದ್ದಾರೆ ಇವಾಗ ಇಲ್ಲಿಂದಾನೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ತುಂಬ ಪಿಂಪಲ್ಸ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಪ್ರಾಪರ್ ಸ್ಲೀಪ್ ಇಲ್ವನೋ. ಇತ್ತೀಚೆಗೆ ಅಂತ ಹೆವಿ ಜಂಕ್ ತಿಂತಾ ಇದ್ದೀನಿ, ಅದಕ್ಕೆ ಮೇ ಬಿ. ಗಾಡಿಯಲ್ಲಿ ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ, ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಈಗ ಬಾಯಿ ಹೇಳ್ತಾ ಇದ್ದೀನಿ. ನಾನು ಇವಾಗ ಬರೋದು ಎಷ್ಟೊತ್ತಿಗೆ ಹೇಳಿ? 11 ಗಂಟೆ, 10:30 ಬರ್ತೀನಿ. 11 ಗಂಟೆ ಆಗುತ್ತೆ. ನಂದು ಸ್ವಲ್ಪ ಕಾಲೇಜ್ ಬಟ್ಟೆ ಐರನ್ ಮಾಡಿರ್ತೀರಾ ಪ್ಲೀಸ್ ಮಾಮ್? ಒಗ್ದಿದೆ, ಎಲ್ಲಿದೆ? ಎಲ್ಲ ಒಗ್ದು ಆಚೆ ಇಟ್ಟಿದ್ದೀನಿ, ಐರನ್ ಮಾಡಬೇಕಷ್ಟೇ. ಬಾಯ್ ಬಾಯ್ ಬಾಯ್. ಓಕೆ ಬನ್ನಿ ಹೋಗೋಣ ಗೈಸ್. ಇಲ್ಲಿಂದ ಒಬ್ಬರನ್ನ ಪಿಕ್ ಮಾಡಬೇಕು. ಆ ಒಬ್ಬರು ನಿಮ್ಗೆ ಆಲ್ರೆಡಿ ಯಾರು ಅಂತ ಗೊತ್ತು, ಬನ್ನಿ ತೋರಿಸ್ತೀನಿ. ಟ್ರಾಫಿಕ್ಕು ನನ್ನ ಜೊತೆ ಬರ್ತಿರೋದು ಕಾರ್ಯ. ತುಂಬ ದಿವಸ ಆಗಲ್ಲ ನೋಡಿ, ನಗ್ಬೇಡಿ. ಸೊ ಬನ್ನಿ ಹೋಗೋಣ. ಮಳೆ ಸದ್ಯಕ್ಕೆ ಥ್ಯಾಂಕ್ ಗಾಡ್ ಮಳೆ ಬಂದಿಲ್ಲ. ಇದ್ವಿ ಕಾಮಿಡಿ ಏನಂದರೆ ಇವಾಗ ಮಳೆ, ಫುಲ್ಲು ಮಳೆ. ಇಲ್ಲಿ ನೋಡಿ ಯಾರೂ ಬಂದಿಲ್ಲ. ಕಾರ್ ನೆನ್ನೆ ನೋಡಿದಾಗ ನೀವು ಕಾರ್ ಎಷ್ಟು ಕಾರ್ ಇರ್ತದೆ ಅಂದರೆ, ನೆನ್ನೆ ಕ್ರಿಕೆಟ್ ನಡೀತಿತ್ತು, ಅದಕ್ಕೆ ನೋಡ್ಬೇಕು ಯಾರಿದ್ದಾರೆ ಅಂತ ಹೋಗಿ ನೋಡುವ ಬನ್ನಿ. ಯಾರ್ಯಾರು ಬರ್ತಾರೆ ಈ ಮಳೆಯಿಂದ, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ಅಂತ ನೋಡೋಣ ಬನ್ನಿ. ನೆನ್ನೆ ಫುಲ್ ಸುತ್ಕೊಂಡು ಹೋಗಿದ್ದೆ ನಾನು. ಕಾವ್ಯ ಪಾಪ ಟೆನ್ಷನ್ ಆಗಿಬಿಟ್ಟವ್ರೆ, ನಂಗೆ ಯಾರೂ ಗೊತ್ತಿಲ್ಲ. ಇಲ್ಲಿ ಪಕ್ಕದಲ್ಲಿ ಗೊತ್ತಿರೋರೇ ಇದ್ದಾರೆ. ಅದರಲ್ಲಿ ಆ್ಯಕ್ಚುಲಿ ನಾನು ಬೇರೆ ಟೀಮು, ಕಾವ್ಯ ಬೇರೆ ಟೀಮು, ಇಬ್ಬರು ಒಂದೇ ಟೀಮಲ್ಲ. ಆಲ್ಮೋಸ್ಟ್ ಎಷ್ಟು ಟೀಮ್ಸ್ 10 ಟೀಮ್ಸ್ ಇದೆ ಅಂತ ಆಯಿತಾ. ಅದರಲ್ಲಿ 10 ಟೀಮ್ಸಲ್ಲಿ ಎಲ್ಲ ರಿವರ್ ಹೆಸರು, ನದಿಗಳ ಹೆಸರು ಇಟ್ಟಿದ್ದಾರೆ. ನೇತ್ರಾವತಿ, ಗಂಗಾ, ಯಮುನಾ, ಯಾವುದು ಆ ಥರ ಎಲ್ಲ. ಸೊ ಇವ್ರು ಯಾವುದು? ತುಂಗಭದ್ರಾ, ನೇತ್ರಾವತಿ. ಎಲ್ಲಿಂದ ಹೋಗೋದೋ ಗೊತ್ತಿಲ್ಲ, ಬನ್ನಿ ಹೋಗೋಣ. 1 ಅವರ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಇವಾಗ ಏನು ರಿಸಲ್ಟ್ ಹೆಂಗೆ ಆಡ್ತೀವಿ ಅಂತ ನಾವು ನೋಡೋಣ ಬನ್ನಿ. ನೆಕ್ಸ್ಟ್ ನಮ್ಮದು ಬ್ಯಾಟಿಂಗ್ ಇದೆ, ವೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಇವಾಗ ಕ್ರಿಕೆಟ್ ಆಡಿರೋಲ್ಲ ಥ್ರೋಬಾಲ್ಗೆ ಹೋಗ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಟೀಮ್. ಏನು ಹೇಳ್ಬೇಡಿ, ಸೂಪರ್. ಅನುಷ್ ಔಟ್ ಆಗಿಬಿಟ್ರು. ನೆಕ್ಸ್ಟು ಮೈಸೂರಿ ಆಡ್ತವ್ರೆ, ಒಳ್ಳೆ ಪ್ಲೇಯರು. 6ಗೆ ಬಂದಿರೋದು ನಾವು. 6, 7, 8, 9, 10, 10:30 ಆಲ್ಮೋಸ್ಟು. ಏನು ಜೋಶಲ್ಲಿ ಆಡಿದ್ದೀವಿ. ಕಾವ್ಯ ಫುಲ್ ಥ್ರೋಬಾಲ್ ಆಡಿದ್ದಾರೆ, ಯಾಕಂದರೆ ಥ್ರೋಬಾಲ್ ನೆನ್ನೆ ನಾನು ಆಡಿದ್ದೆ. ಇವತ್ತು ಥ್ರೋಬಾಲ್ ಆಡೋಕ್ಕೆ ಹೋಗಿಲ್ಲ, ಯಾಕಂದರೆ ನೆನ್ನೆದು ಫುಲ್ ಪೇನ್ ಇರುತ್ತೆ ಅಂದ್ಬಿಟ್ಟು ನಾನು ಬರೀ ಕ್ರಿಕೆಟ್ ಆಡಿದೆ. ಕ್ರಿಕೆಟ್ ಸಕ್ಕತ್ತಾಗಿ ಆಡಿದ್ದೀವಿ. ಏನೋ ಒಂಚೂರು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಬರುತ್ತೆ, ಯಾಕಂದರೆ ಪ್ರಾಕ್ಟೀಸ್ ಮಾಡಿದೆ ಅಂತೂ ದೇವರಾಣೆಗೂ ಬರೋಲ್ಲ. ಹೆಂಗೆ ಅನಿಸ್ತು ಕಾವ್ಯ ನಿಮಗೆ? ಥ್ರೋಬಾಲ್ ಆಡಿ ಆಗ್ತಿರೋ ಉಸಿರಾಡ್ತವ್ರೆ ಅವ್ನು, ಪಾಪ ಒದ್ಲಾಡ್ತವ್ರೆ. ಥ್ರೋಬಾಲ್ ಇವತ್ತು ಆಡಬೇಕು ಅನಿಸ್ತು, ಬಟ್ ಕ್ರಿಕೆಟಲ್ಲೇ ಫುಲ್ ಎಂಜಾಯ್ಮೆಂಟ್ ಇತ್ತು. ಕ್ರಿಕೆಟು, ಬೌಲಿಂಗು, ಫೀಲ್ಡಿಂಗ್ ಎಲ್ಲ ಥರದ್ದು ಮಾಡ್ತಿದ್ದೆ. ಇನ್ನು ಕಂಟಿನ್ಯೂಸ್ 1 ವೀಕ್ ಬಂದರೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ ನಮಗೆ. ಸೊ ಪ್ರಾಕ್ಟೀಸ್ ಬಿಡಬಾರ್ದು ಅಷ್ಟೇ. ನಾಳೆನೂ ಬರಬೇಕು ಗೈಸ್. ಇವಾಗ ನಾನು ಮನೆಗೆ ಹೋಗಿ ವ್ಲಾಗೆಲ್ಲ ಎಂಡ್ ಮಾಡಲ್ಲ. ನಾಳೆ ಕಾಲೇಜ್ ಇದೆ, ಕಾಲೇಜಲ್ಲಿ ಏನಾದ್ರು ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸಾಕಾಗಿದೆ. ಇವಾಗ ಹೋಗ್ಬಿಟ್ಟು ಒಳ್ಳೆ ಬಿಸ್ನೆಸ್ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ, ಬೆಳಗ್ಗೆ 5:30 ಎದ್ದಳು ಅಷ್ಟೇ. ಯಾವ ಲೆವೆಲ್ ಹಂಗ್ರಿ ಅಂದರೆ ನಮಗೆ ಹೊಟ್ಟೆ ಹಸಿ. ಕಾವ್ಯಗಂತೂ ತಡಿಯೋಕ್ಕಾಗ್ತಿಲ್ಲ ಹೊಟ್ಟೆ ಹಸಿ. ಸೊ ನಾನು ಇವಾಗ ತಿಂತಾಯಿದ್ದೀನಿ. ಒಂದು ಟೈಮಲ್ಲಿ ಎಲ್ಲ ಬರ್ತಿದ್ವಿ, ಹೋಗುವಾಗ ಹಿಂಗೆ ಇಲ್ಲಿ ಬಂದು ತಿಂತಾಯಿದ್ದೀವಿ ಊಟನ. ಮನೆಗೆ ಬರೋಷ್ಟಲ್ಲ 11 ಕಾಲ್ ಆಯಿತು. ಅವಾಗಲೇ ಏನೂ ಅನಿಸಿಲ್ಲ, ಇವಾಗ ಸಾಕಾಯಿತು. ದೇವ್ರೆ ಮುಗಿಯೋದೇ ಲೇಟ್ ಪಪ್ಪ. ಹಾಂ, ಮಳೆ ಏನು ಬಂದಿಲ್ಲ. ಊಟ ಮಾಡಿದ್ರಾ? ಏನು ತಿಂದ್ರಿ? ನಾನು ಏನು ತಿನ್ನೋ ಪರಿಸ್ಥಿತಿ, ಯಾಕಂದರೆ ನಾನು ಆಲ್ರೆಡಿ ದೋಸೆ, ಚಿತ್ರಾನ್ನ ಎಲ್ಲ ತಿಂದೆ ಒಂದು ಚೂರು. ಏನು ಪಾಪ?
ಬೇಡ ಪಾಪ ತಿಂದೆ, ದೋಸೆ ತಿನ್ಕೊಂಡು ಬಂದೆ. ಇದೆಲ್ಲ ಫ್ಯಾನ್ ಎಲ್ಲ ಆನ್ ಮಾಡಿ ಇಟ್ಟವ್ರೆ. ಅಪ್ಪ, ನಮ್ಮ ಡ್ಯಾಡಿಗೆ ನಮ್ಮ ಮಮ್ಮಿಗೆ ಬಟ್ಟೆ ಐರನ್ ಮಾಡಿಡಿ ಅಂತ ಹೇಳಿದ್ದೆ. ನೋಡಬೇಕು ಮಾಡಿ ಇಟ್ಟಿದ್ದಾರೋ ಏನೋ ಅಂತ. ಈ ರೂಮಿಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಬೆಡ್ ಮೇಲೆ ಆಲ್ರೆಡಿ ಸೆಟಲ್. ಸೊ ಬಂದಿದ್ದ ತಕ್ಷಣ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಅಂತೂ ಇನ್ನೂ ಒಳ್ಳೆ ನಿದ್ದೆ ಬರುತ್ತೆ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ಇವಾಗ ಅದಕ್ಕೆ ಮುಂಚೆ ನಾನು ನಿದ್ದೆ ಮಾಡೋಕ್ಕೆ ಮುಂಚೆ ಒಂದು 4-5 ಕೆಲಸಗಳಿದೆ. ಲೈಕ್ ಸ್ಕ್ರಿಪ್ಟ್ ಬರೀಬೇಕು, ವಾಯ್ಸ್ ಓವರ್ ಕೊಡಬೇಕು, ಸ್ವಲ್ಪ ಎಡಿಟಿಂಗ್ ಇದೆ, ಅದೆಲ್ಲ ನಾಳೆ ಲೈವ್ ಆಗೋ ಥರದ್ದು ಬೇರೆದೆಲ್ಲ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಸಿಗ್ತೀನಿ. ಬೆಳಗ್ಗೆ ನನ್ನ ಕಾಲೇಜ್ದೆಲ್ಲ ಏನೇನಿದೆ ಅಂತ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಲ್ಲ. ನೆಕ್ಸ್ಟ್ ನಾಳೆ ಏನು ಅಂತ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ನಾನು ಇವಾಗ ನಿದ್ದೆ ಮಾಡಿ ಬೆಳಗ್ಗೆ ಸಿಗ್ತೀನಿ. ಬೈ ಬಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ಬೇಗ ಎದ್ದು ಫೋನು ನೋಡಿಲ್ಲ, ಏನಿಲ್ಲ, ಫುಲ್ ಎಕ್ಸಾಮ್ಗೆ ಓದ್ತಾ ಇದ್ದೆ. ಯಾಕಂದರೆ ನನಗೆ ಫೋನ್ ಎತ್ತಿದ್ರೆ ಅದು ಇದು ಅಂತ ಕೆಲಸಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ಎದ್ದಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಓದ್ತಾ ಇದ್ದೆ. ಹೆಂಗೋ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ರೆಡಿ ಆಗ್ತಾಯಿದ್ದೀನಿ. ಇನ್ನೊಂಚೂರು ರೆಡಿ ಆಗಿ ಕಾಲೇಜ್ಗೆ ಹೋಗೋಣ ಬನ್ನಿ. ಇವತ್ತು ಕಿಚನ್ 2 ಅಂತೆ. ಸೊ ಕಿಚನ್ 2 ಹೆಂಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ. ಕಿಚನ್ 2ನೇ ತೋರಿಸಿರೋದು, ಕಿಚನ್ 1 ತೋರಿಸಿಲ್ಲ. ನೋಡೋಣ ಬನ್ನಿ ಹೆಂಗಿರುತ್ತೆ. ಆಲ್ರೆಡಿ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಕಿಚನ್ದೆಲ್ಲ. ಸೊ ಇವತ್ತು ಹೆಂಗೆ ಏನೇನಾದರೂ ಹೇಳ್ಕೊಡ್ತಾರ ಕುಕ್ಕಿಂಗ್ದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಗೈಸ್ ಫೈನಲಿ ರೆಡಿಯಾಗಿದ್ದೀನಿ ನಾನು. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಹೇರ್ ಹಾಸ್ಟೆಸ್ ಥರ ಕಾಣಿಸ್ತಾ ಇದ್ದೀನಿ ನಾನು, ಫೀಲ್ ನನಗೆ. ಸೊ ಬನ್ನಿ ತಿಂಡಿ ಏನು ಮಾಡಿದ್ದೆ ನೋಡೋಣ. ನಮ್ಮ ಮಮ್ಮಿಗೆ ಎಪ್ಸಿದ್ದೆ ಎದಳಿ ಮಾಮ್ ಅಂತ. ಹೆವಿ ಮಿಸ್ ಮಾಡಿಬಿಡ್ತೀನಿ ನನ್ನ ರೂಮು. ರೆಡಿಯಾಗೋ ಟೈಮಲ್ಲಿ ಹೆವಿ ಮಿಸ್ ಮಾಡಿಬಿಡ್ತೀನಿ. ನಂಗೆ ಎದ್ದಿದ ತಕ್ಷಣ ಹೊಟ್ಟೆ ಹಸಿಯುತ್ತೆ ಗೈಸ್. ನಮ್ಮಮ್ಮ ಏನು ಮಾಡಿ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಅವಲಕ್ಕಿ ಮಾಡೋರೆ ಗೈಸ್. ನನಗೆ ಬ್ಯಾಗ್ ಎತ್ತಕ್ಕೂ ಆಗ್ತಿಲ್ಲ, ಅಷ್ಟು ಈ ಕೈ ಫುಲ್ ಪೇನ್ ಆಗ್ತಿದೆ. ಇಲ್ಲೊಂದು ಶೂ ಇಟ್ಟಿರೋದು, ಕಿಚನಲ್ಲಿ ಬೇರೆ ಶೂ ಇರೋದು. ನಾನು ಕಿಚನಲ್ಲಿ ಬೇರೆ ಶೂ ಯೂಸ್ ಮಾಡೋದು. ಮಾಮ ಗೈಸ್ ಜಾಕೆಟ್ ಕೊಡು ಅಂದರೆ ನಮ್ಮಮ್ಮ ಯಾವುದೋ ದೊಡ್ಡ ಜಾಕೆಟ್ ಕೊಟ್ಬಿಟ್ಟಿದ್ದಾರೆ, ತುಂಬ ದೊಡ್ಡದು. ಬನ್ನಿ ಹೋಗೋಣ ಇವಾಗ. ಟೈಮ್ ಆಯಿತು. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಇಲ್ಲೇ, ನನ್ನ ಕ್ಲಾಸ್ಮೇಟು. ಅವನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಟ್ರು, ಥ್ಯಾಂಕ್ ಯು ಸೋ ಮಚ್. ಬಾಯ್. ವಾಕಿಂಗ್ ರೆಡಿ ಆಗಿಬಿಟ್ಟು ಅವರು ಶೂ ಹಾಕ್ಕೊಂಡಲ್ಲಿ. ಬಾಯ್. ಬನ್ನಿ. ಹೇರ್ ಸ್ಟೈಲೆಲ್ಲ ಫುಲ್ ಹಾಳಾಗೋಯ್ತು, ಸೆಟ್ಟೆ. ಇವಾಗ ನಾವು ಶೆಫ್ ಕೋಟ್ ಹಾಕೋತೀವಿ. ಈ ಥರ ಡ್ರೆಸ್ ಹಾಕಿ ಇವಾಗ ಶೆಫ್ ಕೋಟ್ ಹಾಕ್ಕೊಂಡು ರೆಡಿ ಆಗೋದು ನಾವು. ಹೆವಿ ಕ್ರೌಡ್ ಆಗಿಬಿಡಿದೆ ಇಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲರೂ ಬಂದು ಕೂತಿದ್ದೀವಿ. ಚೆನ್ನಾಗಿದೆ ಗೈಸ್, ಎಷ್ಟು ಚೆನ್ನಾಗಿ ಬೆಳಕು ಬರ್ತಿದೆ ಈ ಕ್ಲಾಸ್ ರೂಮಲ್ಲಿ. ಅಲ್ಲಿ ಅಷ್ಟು ಬರೋಲ್ಲ. ಇನ್ನೊಂದು ಕಿಚನಲ್ಲಿ, ಈ ಕಿಚನ್ ಈ ಕ್ಲಾಸ್ ರೂಮಲ್ಲಿ ಚೆನ್ನಾಗಿ ಬರ್ತಿದೆ. You don't have net, I think. You have to carry. I was like, okay, then we will just give you cookies. No, now we don't have any. I think in culinary. For culinary only MCQ. ಸಿಡಿ ಅದು ನೋಟ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ಸ್ ಆ್ಯಂಡ್ ಸೋಪ್ಸ್ದು. ಆದಮೇಲೆ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ. ನಮ್ಮ ಇಡೀ ಟೇಬಲ್ ಇವ್ರು ಒಬ್ಬನೇ ಹುಡುಗ. ಇನ್ನೊಂದು ಏನಂದರೆ, ಕೆಲವೊಂದು ಜನಕ್ಕೆ ಸ್ಯಾಟರ್ಡೆ ಕ್ಲಾಸಸ್ ಇತ್ತು, ಗೊತ್ತೇ ಇಲ್ವಂತೆ ಸ್ಯಾಟರ್ಡೆ ಕ್ಲಾಸ್ ಇತ್ತು ಅಂತ. ಫೋನಲ್ಲೇ ಎಕ್ಸಾಮ್ ಬರೆಯೋದು. ಈಸಿನಾ? ಕನ್ಫ್ಯೂಷನ್ ಅಲ್ಲ, ಫುಲ್ ಟ್ರಿಕ್ಕಿ ಕ್ವಶನ್ಸ್ ಇತ್ತು ಗೈಸ್, ಎಲ್ಲ MCQ. ಇನ್ನು ಇಟ್ ವಾಸ್ ಗುಡ್. ಫೋನೂ ಇಲ್ಲ, ಇವಾಗ ಫೋನು ಲಾಕರಲ್ಲಿ ಇಟ್ಬಿಟ್ಟು ಹೋಗೋದಷ್ಟೇ. ಈ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಬ್ರೇಕ್ ಕೊಟ್ಟರು. ಟೆನ್ಷನ್ ಆಗಿಬಿಟ್ರು ಯೂಟ್ಯೂಬ್ ಬಂದಿದ್ದ ತಕ್ಷಣ. ದೇ ಡೋಂಟ್ ನೋ ಕನ್ನಡ. ಹಾಂ, ಟೆಲ್ ಸಮಥಿಂಗ್ ಇನ್ ಕನ್ನಡ. ಜ್ಯೂಸ್, ಕಬ್ಬಿನ ಜ್ಯೂಸು ತಗೋತಾ ಇದ್ದೀವಿ. ಹಾಂ ಗೈಸ್, ಅವ್ನು ಕನ್ನಡದಲ್ಲಿ ಮಾತಾಡಿ ಅಂದಿದ ತಕ್ಷಣ ಫುಲ್ ಸ್ಟಕ್ ಆಗಿಬಿಟ್ಟಿದ ಪಾಪ. ನಾವು ನೋಡಿದ್ರೆ ಇಡ್ಲಿ ಇಲ್ಲ, ಪೂರಿ. ಈ ಟೈಮಲ್ಲಿ ಪೂರಿ ತಿನ್ನೋಕ್ಕಾಗಲ್ಲ, ಮತ್ತು ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಹೋಟೆಲ್. ಬಟನ್ ಇಡ್ಲಿ ತೊಗೊಂಡು ತಿಂತಾಯಿದ್ದೀನಿ. ಬೆಳಗ್ಗೆ ಅವಲಕ್ಕಿ ತಿಂದಿದ್ದೆ, ಮತ್ತು ರೈಸ್ ಎಲ್ಲ ಬೇಡ ಅಂದ್ಬಿಟ್ಟು ಇವಾಗ ಇದನ್ನು ತಿಂತಾಯಿದ್ದೀನಿ. ಆಲ್ಮೋಸ್ಟ್ 11:30 ಆಗಿದೆ, ಕೈಂಡ್ ಆಫ್ ಲಂಚ್ ಟೈಮ್ ಅಂದ್ಕೊಳ್ಳಿ. ಸೊ ಮಿಡ್ ಬ್ರೇಕ್. ಕಿಚನ್ಗೆ ಹೋಗ್ತೀವಿ, ಸೂಪ್ ಬಗ್ಗೆ ಹೇಳ್ಕೊಡ್ತಾರೆ. ಮಾಡಿದ್ದೀವಿ ಇವತ್ತು
ನೋಡಿ ಇದೆಲ್ಲ ನಾವು ಮಾಡಿರೋದು. ನಾನು ನನ್ನ ಜೊತೆ ಇರೋ ಒಬ್ಬರು ಟೀಮು, ಐ ಮೀನ್ ನನ್ನ ಕ್ಲಾಸ್ಮೇಟು. ಎಲ್ಲರೂ ಇಲ್ಲಿ ಕ್ಲೀನಿಂಗ್ ನಡೀತಿದೆ. ಟಯರ್ಡ್ ಆಗೋಯ್ತಪ್ಪ, ಸಾಕಾಯ್ತು ನನಗೆ. ಅವಾಗಿಂದ ನಿಂತಿದ್ದು ಬ್ರೇಕ್ಫಾಸ್ಟ್ ಮಾಡೋದ್ಮೇಲೆ ಇನ್ನೂ ಇವಾಗ ಕೂತಿರೋದು ನಾನು. ಎಲ್ಲೋ ನಿಮ್ಗೆ ಇದೆಲ್ಲ ಹೇಳ್ಕೊಡ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಾಸಸ್, ಇದೆಲ್ಲ ಹೆಸ್ರುಗಳೇ ಬೇರೆದಿದೆ, ಪ್ರೊನೌನ್ಸ್ ಮಾಡೋದೇ ಕಷ್ಟ ಆಗುತ್ತೆ. ಟೆಲ್ ದ ನೇಮ್ಸ್. I don't know. She don't know the names. You tell any one name you say. Oyster. Yeah. Oyster sauce. This This is mushroom sauce. Mushroom white wine sauce. Tell the names. No one is ready to tell the name. Tell the name, no? This is Alfonso Chocolaski. Huh? What? Which is derivative? We don't have them. Yeah, this one is derivative. This one is derivative. These are the Mother sauce. You have to keep with this only. Yeah, but we don't have space. You join. Like this is mother sauce of derivative this, and this mother sauce of derivative this. Right? Yeah. You know the names, right? Tell the names of this. I don't know the derivatives. No. Your video recording. Bro. We know the sauces. Derivative sauces we don't know. This is white wine sauce. Even I have done the same. With mushroom, right? Yeah. This one? This is veloute. This is the... I don't remember. This was like carbonara. Carbonara. Something like that. We use the egg yolks raw. Okay. This one? This last one we did, right? Even I added. Yeah, white wine. White wine, and vinegar and vinegar you gherkins added? and I parsley. added parsley. Okay. I added only butter with white wine. ಟಯರ್ಡ್ ಆಗಿಬಿಟ್ಟಿದೆ, ನಮಗಷ್ಟು ಎನರ್ಜಿನೇ ಇಲ್ಲ. ಕರೆಕ್ಟ್, ವಿ ಡೋಂಟ್ ಹ್ಯಾವ್ ಎನರ್ಜಿ ಟು ಟೇಕ್ ಈವನ್ ಫೋಟೋಸ್. ಎಲ್ಲರೂ ವಿಡಿಯೋ ತಗೋತಿದ್ದಾರೆ, ಫೋಟೋ. अच्छा पकड़ो हाथ में ले, पीछे खड़ी हो जाओ. ठीक है, सेल्फी तಗೋತಾ ಇದ್ದೀವಿ. इसको बुला नहीं रहा. ये आ गया पगला. नहीं आया नहीं. स्टैंड हियर. पता तो चलो फ्रेम कहाँ है? फ्रेम कहाँ है? माना यार, तू कवर कर रही हो. फ्रेम में आ गई. ये वीडियो चल रहा है, ओके? पोल दे रहा अरे यार. ये बट वी डोंट नो द नेಮ್ಸ್. ನೋಡ್ಬಿಟ್ಟು ಫೋಟೋ ಹಿಡ್ಕೊಂಡು ವಾಪಸ್ ಇವಾಗೆಲ್ಲ ಬಿಸಾಕೋದು, ಇಲ್ಲ ಒಂದು ಕಡೆ ಪ್ಯಾಕ್ ಮಾಡಿ ಇಡೋದು. ವಿ ಡೋಂಟ್ ವಾಂಟ್ ಟು ಟೇಸ್ಟ್. ये वेज ही है ना? ठंडा हो गया ना. दिस इज वेरी नाइस. से हाँ, ये अच्छा है. अरे हमारा सारा नहीं है. ये भी अच्छा है. ये मस्टर्ड है ना? ये मस्टर्ड. तो ये इसको बन के नहीं लेती हूँ, मैंने टेस्ट किया. ये लेमन वाला ना? लेमन से टेस्ट है. आई टोल्ड यू. ಇದು मस्टर्ड. ಇದು मस्टर्ड. दिस इज ओनली व्हाट वी एडेड. एंड नॉर्मल मदर सॉस है, नॉर्मल. ये तेरा पास्ता ये क्या ऐड किया हम लोग? ऑनियंस एंड बटर. वही पर दिक्कत करना. ये अच्छा नहीं है यार. हटा. अच्छा है लेकिन वो साथ में कौन सा चाहिए होगा. सॉस खा के पेट भर लेंगे. एक्चुअली क्या है पता है ना, ऑनियन है ना, इसलिए अच्छा लग रहा है. दूसरा सॉसेस ऐड किया ना, थोड़ा डिफरेंस लग रहा है. वेलुटे. ಇದು ವೆಲ್ಲುಟೆ ಇದು ಮೇನು. ಇದರಿಂದ ಡೆರಿವೇಟಿವ್ ಒಂದು ಸಾಸ್ ಮಾಡಿದ್ರು ನಾವು. This is also. ಹಾಗೆ I'm getting confused now. this is Wait a second. Yeah, correct. That's why I gave it to you. Even this. Bechamel. Done, no? Sam.
These ones? Will look it. ದಿಸ್ ಒನ್ She will. I think it's special. That is also special. This is vanilla. It's jelly only. We can thank God. ಫುಲ್ಲಿ ಟಯರ್ಡ್. ವಾಟ್ Good. Ah, wow. Such a small plate was bigger plate. 2 piece you put. ಬೇಕಿಂಗ್ ಅವ್ರು ಮಾಡಿರೋದು ಹೆಂಗೆ ತಿಂತಾ ಇದ್ದೀನಿ ನೋಡಿ, ಕ್ರೇಜಿ. ಸಿ ಹೌ ಮಚ್ ಐ ಮೀಟಿಂಗ್. ಎಲ್ಲ ಮುಗಿಸ್ಕೊಂಡು ಪೇಸ್ಟ್ರೀಸ್ ಎಲ್ಲ ಡೆಸರ್ಟ್ಸ್ ತಿಂದು ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 4:30 ಆಗಿದೆ. ನಿನ್ನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಮನೆಗೆ ಹೋಗಿ ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಬನ್ನಿ ಹೋಗುವ. ಗೈಸ್, ಮನೆಗೆ ಬಂದೆ. ಮನೇಲಿ ಯಾರೂ ಇಲ್ಲ, ನಮ್ಮ ಮಮ್ಮಿ ಇಲ್ಲ, ನಮ್ಮ ಡ್ಯಾಡಿ ಇಲ್ಲ, ಯಾರೂ ಇಲ್ಲ. ಬಂದು ಹಿಂಗೆ ಬೆಡ್ ಮೇಲೆ ಮಲ್ಕೊಂಡಿದ್ದೀನಿ. ಇವಾಗ ಒಂಚೂರು ಫ್ರೆಶ್ ಅಪ್ ಆಗಿ ಕ್ರಿಕೆಟ್ಗೆ ಹೋಗಬೇಕು, ರೆಡಿ ಆಗಬೇಕು. ಗೈಸ್, ಟಯರ್ಡ್. ನಿಂತೇ ಇದ್ವಿ ಗೈಸ್, ಲಿಟ್ರಲಿ ಹೆಂಗೆ ನಿಂತಿದ್ದೀವಿ ಗೊತ್ತಾ ಇವತ್ತು ಫುಲ್ಲು. ನಿಂತ್ಕೊಳ್ಳೋದು ಓಕೆ, ಮಾಡೋದು ಓಕೆ. ಈ ಥರದ್ದೆಲ್ಲ ಆದಮೇಲೆ ಇಷ್ಟೊಂದೆಲ್ಲ ನಾವು ಕುಕ್ ಮಾಡಿರ್ತೀವಲ್ಲ, ಇವತ್ತು ಎಷ್ಟೊಂದು ಸಾಸಸ್ ಎಲ್ಲ ಹೇಳ್ಕೊಟ್ರಲ್ಲ, ಎಲ್ಲ ಪಾತ್ರೆಗಳಿದೆಯಲ್ಲ ತೊಳಿ ಸಾಕಾಯಿತು. ಫುಲ್ ಪಾತ್ರೆಗಳಿತ್ತು, ಹೆವಿ ತೊಳೆದಿದ್ದೀವಿ ಇವತ್ತು. ತೊಳೆಯೋದು, ನಿಂತಿದ್ದು ಎಲ್ಲ ಒಂಥರ ಫುಲ್ ಟಯರ್ಡ್ ಇವತ್ತು. ಹೋಗಿ ಇವಾಗ ಇನ್ನೊಂದು ಸತಿ ಕ್ರಿಕೆಟ್ಗೆ ಹೋಗ್ಬಿಟ್ಟು ಇನ್ನೂ ಫುಲ್ ಟಯರ್ಡ್ ಆಗಿಬಿಡೋದೆ. ನಮ್ಮ ಮಮ್ಮಿಗೆ ಫೋನ್ ಮಾಡ್ಬೇಕು ಎಲ್ಲಿದ್ದಾರಂತ ಕೇಳಿಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ನಾನು ರೆಡಿಯಾಗಿ ಕ್ರಿಕೆಟ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ನೋಡಿ ನನಗೆ ಬಂದಿದ ತಕ್ಷಣ ಊಟ ಹಾಕ್ಕೊಟ್ರು. ಅಯ್ಯೋ ತಣ್ಣಗಿದೆ ಕೈ. ಓಕೆ ಬನ್ನಿ. ನಮ್ಮ ಡ್ಯಾಡಿ ಬಂದಿದ ತಕ್ಷಣ ಪಾಪ ಏನು ಗೊತ್ತಾ, ಫುಲ್ ಕಮೆಂಟ್ಸು. ನೀವು ನೆನ್ನೆ ಊಟ ಮಾಡ್ದಮ್ಮ, ಏನು ತಿಂದೆಮ್ಮ ಅಂತ ಕೇಳಿದ್ರೆ ವಾವ್ ಫೀಲಿಂಗು, ಬೆಸ್ಟ್ ಡ್ಯಾಡು, ಬೆಸ್ಟ್ ಡಾಟರು. ಮೊನ್ನೆ ವ್ಲಾಗಲ್ಲಿ ನೀವು ಬಂದಿದ ತಕ್ಷಣ ಊಟ ಮಾಡ್ದ ಅಂತ ಕೇಳಿದ್ರಲ್ಲ, ಇಲ್ಲ ಟೈಮಿಗೆ ಕೇಳ್ತೀರಲ್ಲ ನನಗೆ ಅಂತ, ಫುಲ್ಲು ಪ್ರೀತಿ ನನ್ನ ಮೇಲೆ ಅಂತ. ಅರೆ ಬಬ್ಲು ವ್ಲಾಗಲ್ಲಿ ಹಂಗಿರಲ್ಲ, ನೀವು ಅವನಿಗೆ ಸಪೋರ್ಟ್ ಮಾಡ್ತೀರ. ಅಲ್ಲ, ಇಬ್ರು ಎಲ್ಲ ಒಂದೇ. ಈ ಒಂದು ಕಣ್ಣು ಇನ್ನೊಂದು ಕಣ್ಣು ಯಾರು ಸಾಯಿಲಲ್ಲಿ ಸಾಯಲ್ ಇಲ್ಲ, ಲೆಕ್ಕಕ್ಕಿಲ್ಲ ಬಿಡು. ಪಾಪ ಏನು ಪಾಪ, ಯಾಕೆ ಲೆಕ್ಕಕ್ಕಿಲ್ಲ? ಅವ್ನಿಗೆ ಅಲ್ಲ, ಅವ್ರಿಬ್ರು ನೋಡ್ಕೊಂತಾರೆ. ಅವ್ರು ಚಿಕ್ಕವರಿದ್ದಾಗಿಂದ ಅವರೇ ನೋಡ್ಕೊಂಡಿದ್ದು. ನಮ್ಮ ಡ್ಯಾಡಿನ ಮೆಚ್ಬೇಕಪ್ಪ, ಏನು ಹೇಳಿದ್ರು ನೋಡಿ. ನಮ್ಮ ಮಮ್ಮಿ ನೋಡಿ ರೆಡಿ ಆಗ್ತವ್ರೆ. ಬರ್ತೀರಾ ಮ್ಯಾಮ್ ಕ್ರಿಕೆಟ್ಗೆ ನೀವು? ಅಲ್ಲೇನು ಗೊತ್ತಾ, ಕ್ರಿಕೆಟಲ್ಲಿ ಫುಲ್ ಏಜ್ ಆಗಿರೋ ನಿಮ್ಮ ಥರ ಇದ್ದಾರೆ, ಅವರೆಲ್ಲ ಕ್ರಿಕೆಟ್ ಆಡ್ತಾರೆ. ಹೆಂಗೆ ಆಡ್ತಾರೆ ಗೊತ್ತಾ, ಸಾಕಾಗಿ ಆಡ್ತಾರೆ. ಕ್ರೇಜ್. ವಾಲಿಬಾಲು ಕೋಚರ್ ಇದ್ದಾರೆ, ಇಂಟರ್ನ್ಯಾಷನಲ್ ಎಲ್ಲ ಇದ್ದಾರೆ. ಫ್ರೆಂಡ್ಸ್ ಹೇಳಿಲ್ಲ, ನಿಮ್ದು ಹೇಳಿ ಅಂದಿತ್ತು. ನನಗೆ ಅದು ಹೋಗಿಲ್ಲಲ್ಲ, ನಾನು ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಹೋಗೋಣ, ಇವಾಗ ಬರ್ತೀನಿ. ಪ್ಯಾಂಟ್ ಶರ್ಟ್ ಹಾಕೊಂಬರಲ್ಲ. ನಾನು ಸಿಕ್ಸಿನಿಂದ ಹೊಡೆದ್ರೆ ನೀವು ಓಡ್ತಾ ಇರ್ಬೇಕಲ್ಲ ಬಾಲ್ ಎತ್ಕೊಂಬರಕ್ಕೆ. ಓಕೆನಾ? ಕರ್ಕೊಂಡು ಯಾವ ಕಡೆ ಬಾಲು? ಬೌಲಿಂಗು ಬ್ಯಾಟಿಂಗ್ ಅಲ್ಲ, ಬೌಲಿಂಗ್ ಹೇಳಿದ್ ನಾನು. ಬೌಲಿಂಗ್ ಯಾವ ಕಡೆಯಿಂದ? ಏನು ಯಾಕೆ ಯಾವ ಕೈಯಿಂದ ಹಾಕ್ತೀರಾ? ಆಪೋಸಿಟ್ ಬೌಲಿಂಗ್ ಈ ಕಡೆ ಲೆಫ್ಟಿಂದ ಹಾಕೋದು. ರೈಟ್ ವೈಟಿಂದ ಹಾಕದಾ? ಹಿಂಗ ಇಲ್ಲ ಹಿಂಗೆ ಫುಲ್ ಬನ್ನಿ ಹೋಗುವ ಗೈಸ್. ರೆಡಿಯಾಗಿ ನಿಂತವ್ರೆ. ನಮ್ಮ ಕಾವ್ಯನ ಗಾಡಿನ ಒಂದು ರಿವ್ಯೂ ಕೊಡ್ಬೋದು, ಹಂಗೈತೆ ಈ ಗಾಡಿ. ಬಾಯ್. ಗಾಡಿ ನೋಡಿ ಕೇಜಿಗೆ ಹೊಡಿತವ್ರೆ ಗೈಸ್. ಅಲ್ಲಿಂದರೆ ವೀಲಿಂಗ್ ಹತ್ಕೊಂಡು ಬರ್ತಾವ ನಮ್ಮಮ್ಮ. ಕೈ ಕಾಲೆಲ್ಲ ನೋವ್ತಿದೆ, ಆಗ್ತಿಲ್ಲ ನಮಗೆ ಗೈಸ್. 1 hour ಆಲ್ಮೋಸ್ಟ್ ಆಗಿರೋದು ಬರೋಕ್ಕೆ. ಪಾ ಕ್ರೇಜಿ. ಏನು ಟ್ರಾಫಿಕ್ ಅಂತೀರಾ ಪಾ ದೇವ್ರೆ, ಸಾಕಾಯ್ತು. ನಿನ್ನೆ ರಿಪಬ್ಲಿಕ್ ಡೇ ಇತ್ತಲ್ಲ, ಯಾರೂ ಇಲ್ಲಿಲ್ಲ ರೋಡಲ್ಲಿ, ಫುಲ್ ಬೇಗ ಬಂದ್ವಿ. ಇವತ್ತು ಹೆವಿ ಟ್ರಾಫಿಕಪ್ಪ. ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಪ್ರಾಕ್ಟೀಸ್. ಹೆಲ್ಮೆಟ್ ನೋಡಿ ಗೈಸ್, ಎಲ್ಲಿ ಬಿದ್ದಿದ್ದೆ, ಕೆಳಗಡೆ ಬಿದ್ದಿದ್ದೆ. ಹೆಲ್ಮೆಟ್ ಎತ್ತಕ್ಕಾಗ್ತಿಲ್ಲ ನನಗೆ. ಏನೋ ಜುಗಾಡ್ ಮಾಡ್ತವ್ರೆ ಗೈಸ್. ಇವಾಗ ಹೋದ್ಮೇಲೆ 10 ನಿಮಿಷ ವರ್ಕಪ್, ಏನಂತೆ ವಾರ್ಮಪ್ ಅಂತ, ಇಡೀ ಗ್ರೌಂಡ್ನ 2 ರೌಂಡ್ ಓಡಿಸ್ತಾರೆ ಗೈಸ್. ಇದನ್ನು ಸ್ಕಿಪ್ ಮಾಡ್ಬೋದಾಗಿತ್ತು, ಆಪ್ಷನ್ ಇತ್ತು, ಬಟ್ ಸ್ಕಿಪ್ ಮಾಡಬಾರ್ದು. ಬರಲೇಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಮೇನ್ ಮ್ಯಾಚ್ ದಿವಸ ಆದರೂ ಬ್ಯಾಟ್ ಎತ್ತಿ ಒಂದು ಬಾಲಾದರೂ ಹೊಡೆಯೋ ಥರ ಆಗಲಿ ಅಂತ ಅಷ್ಟೇ. ಥ್ಯಾಂಕ್ ಯು. ಮಾಡ್ತಿದ್ದೀನಿ, ಎಲ್ಲಿಗೆ ಹೋಗಲಿ, ಥ್ರೋಬಾಲ್ಗೆ ಹೋಗ್ಲಾ ಕ್ರಿಕೆಟ್ಗೆ ಹೋಗ್ಲಾ ಅಂತ.
ಗೊತ್ತಿಲ್ಲ. ಇಷ್ಟೊತ್ತವರೆಗೂ ಎಲ್ಲರೂ ಆಡಿದ್ದೀವಿ ನೋಡಿ. ನಾನು ಸೀಮಾ, ನನ್ನ ಹೆಸರು ಇವ್ರ ಹೆಸರು ಸೀಮಾ ಮಂಜಪ್ಪ, ನನ್ನ ಹೆಸರು ಸೀಮಾ ಕೆ ಆರ್ ಅಷ್ಟೇ. ಓಕೆ ಓಕೆ ಡನ್ ಡನ್. ರೀಲ್ಸ್ ಮಾಡ್ತಿದ್ದಾರೆ ಎಲ್ಲಾರು. ಯಾರು ರೀಲ್ಸು? ಏನ್ ರೀಲ್ಸು? ಏನ್ ರೀಲ್ಸ್? ಸಾಂಗ್ ಪಾಪ ಎಲ್ಲಾರು ಓಡಿ ಓಡಿ ಅಂತಾರೆ. ಲಾಸ್ಟಲ್ಲಿ ಏನು? ನಮ್ಮ ಡ್ಯಾಡಿ ಎದ್ದಿರ್ತಾರೆ, ನೋಡಬೇಕು. ಒಂದೊಂದ್ಸತಿ ಮಲಗಿದ್ದು ಒಂದೊಂದ್ಸತಿ ಎದ್ದಿರ್ತಾರೆ. ರಾಣಿ ನೋಡಿ ಹೆಂಗೆ ಕೂತವಳೆ. ಗೈಸ್ ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಇವಾಗ ಊಟ ಮಾಡಿ ಮಲಗಬೇಕಷ್ಟೇ. ನಾನು ಊಟ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ದೆ. ಇಟ್ ವಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಡೇ. ಬೆಳಗ್ಗೆ ಎದ್ದಳು. ನೆನ್ನೆಯಿಂದ ವ್ಲಾಗ್ ಶುರು ಮಾಡಿರೋದು, ಎಂಡೇ ಮಾಡಿಲ್ಲ. ನೆನ್ನೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅಷ್ಟೇ, ಜಾಸ್ತಿ ಮಾಡಿರಲಿಲ್ಲ. ಸೊ ನೆನ್ನೆಯಿಂದ ಕಂಟಿನ್ಯೂ ಮಾಡಿದೆ. ಇವತ್ತು ವ್ಲಾಗ್ ಎಂಡ್ ಮಾಡ್ಬಿಡೋಣ ಅಂತ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ಕಿಚನಲ್ಲೂ ಫುಲ್ ನಿಂತಿದ್ದೇ ಇತ್ತು. ಕಿಚನಲ್ಲಿ ಏನಾಗುತ್ತೆ, ಸಾಸಸ್ ಎಲ್ಲ ಹೇಳ್ಕೊಟ್ರೆ ಅಂತ ಹೇಳಿದ್ನಲ್ಲ, ಕಂಪ್ಲೀಟ್ಲಿ ನಾವು 11 o'clock 11:30 3:34ವರೆಗೂ ನಿಂತೇ ಇದ್ದೀವಿ. ಕೂತೇ ಇಲ್ಲ ಅಲ್ಲಿ, ಒಂದು ಸೆಕೆಂಡು ಕೂತಿಲ್ಲ ನಾವು. ನಿಂತ್ಕೊಳ್ಳೇಬೇಕು, ಅಲ್ಲಿ ಚೇರ್ ಇಲ್ಲ, ಆಪ್ಷನ್ ಇಲ್ಲ ನಮಗೆ. ನಿಂತ್ಕೊಂಡಿರೋಳು ಕಂಟಿನ್ಯೂಸ್. ಅಲ್ಲಿಂದ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿ ಕ್ರಿಕೆಟು ಥ್ರೋಬಾಲ್ ಎಲ್ಲ ಆಡಿ ಫೈನಲಿ ಬ್ಯಾಕ್ ಟು ಹೋಮ್. ಇವತ್ತು ನಾನು ಮಾಡಿದ್ದೆಲ್ಲ ಸಾಸಸ್ ಮಾಡಿದ್ದು. ಸಾಸಸ್ ಏನೇನು ಬೇಕು, ನಿಮ್ಗೇನಾದರೂ ಬೇಕು ಅಂತ ಹೇಳಿ ನಾನು ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಕ್ರಿಕೆಟ್ದೆಲ್ಲ ಮುಗ್ದಾದ್ಮೇಲೆ ಕಂಪ್ಲೀಟ್ಲಿ ಸ್ಟಾಕ್ಸು ಏನೇನಿದೆ, ಸೂಪ್ಸು, ವೆಜ್ ಸಾಸು, ಚಿಕನ್ ಸಾಸು ಎಲ್ಲ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ, ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೀವು ಕಲಿಬೋದು ಅಂತ. ಸೊ ಫೈನಲಿ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ಲಿಟ್ರಲಿ ನಿದ್ದೆ ಬರ್ತಿದೆ. ಬೈ ಬೈ, ಟೇಕ್ ಕೇರ್.